ನಾಳೆ ಸಕ್ಕರೆ ನಾಡು ಮಂಡ್ಯ ಬಂದ್ ಆಗಲಿದೆ. ಬಂದ್ಗೆ ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ. ಯಾಕೆ ಬಂದ್ ನಡೀತಾ ಇದೆ ಅಂತಂದ್ರೆ ಮಂಡ್ಯದ ಕೆರಗೋಡು ಹನುಮಧ್ವಜ ವಿವಾದ ಏನಿತ್ತು ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಬಂದ್ಗೆ ಕರೆಯನ್ನ ಹಿಂದೂ ಸಂಘಟನೆಗಳು ಕೊಟ್ಟಿವೆ. ಗುಲಾಬಿಯನ್ನ ಕೊಟ್ಟು ಬಂದ್ಗೆ ಬೆಂಬಲ ಕೊಡಿ ಅಂತ ಹೇಳಿ ಎಲ್ಲಾ ಕಡೆನೂ ಕೂಡ ಈಗ ಮನವಿ ಸಲ್ಲಿಸ್ತಾ ಇದ್ದಾರೆ. ನಾಳಿನ ಬಂದ್ಗಿಲ್ಲ ಬಿಜೆಪಿ ಮತ್ತು ಜೆಡಿಎಸ್ನ ಬೆಂಬಲ. ಇದರಲ್ಲಿ ಪಕ್ಷ ಯಾವುದೇ ರೀತಿಯಾಗಿ ಬಿಜೆಪಿ ಬೆಂಬಲ ಕೊಡ್ತಾ ಇಲ್ಲ, ಜೆಡಿಎಸ್ ಬೆಂಬಲ ಕೊಡ್ತಾ ಇಲ್ಲ. ಹಿಂದೂ ಸಂಘಟನೆಗಳು ಮಾತ್ರ ಬಂದ್ನಿಂದ ದೂರ ಉಳಿದಿದ್ದಾರೆ ದೋಸ್ತಿಗಳು. ಬಿಜೆಪಿ ಮತ್ತು ಜೆಡಿಎಸ್ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಂಘಟನೆಗಳ ಈ ಬಂದ್ ಕರೆಗೆ ಬೆಂಬಲ ಕೊಟ್ಟಿಲ್ಲ. ಬೈಕ್ ರ್ಯಾಲಿಯಲ್ಲಿ ಮಾತ್ರ ಭಾಗಿಯಾಗೋಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಅರವಿಂದ್ ಸರ್ ಹೂವು ಇಟ್ಕೊಳ್ಳಿ. ಗ್ರಾಮಸ್ಥರು ಧನ್ಯವಾದ. ಬನ್ನಿ ನಾಳೆ ಸ್ವಯಂ ಪ್ರೇರಿತ ಬಂದು ಕರೆ ಕೊಟ್ಟಿದ್ದೀವಿ. ದಯವಿಟ್ಟು ಸ್ವಯಂ ಪ್ರೇರಿತರಾಗಿ ಈ ನಮ್ಮ ಹಿಂದೂ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ. ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರೋಹಿತ್, ಈಗ ಈ ರೀತಿಯಾಗಿ ಗುಲಾಬಿಯನ್ನ ಕೊಟ್ಟು ನೀವು ಬಂದ್ಗೆ ಬೆಂಬಲಿಸಿ ಅಂತ ಹೇಳಿ ಏನು ಬೇಡಿಕೆ ಇಡ್ತಾ ಇದ್ದಾರೆ, ಅದು ಧರ್ಮವನ್ನ ಮೀರಿ ಎಲ್ಲರಿಗೂ ಕೂಡ, ಅಂಗಡಿ ಅಂದ್ರೆ ಒಬ್ಬರೇ ಧರ್ಮದವರು ಇರೋದಿಲ್ಲ, ಎಲ್ಲರೂ ಇರ್ತಾರೆ, ಅಂಥವರಿಗೂ ಕೂಡ ಗುಲಾಬಿ ಹೂವನ್ನ ಕೊಟ್ಟು ಬಂದ್ ಮಾಡಿ ಅಂತಿದ್ದಾರೆ. ಆ ಅಂಗಡಿಯವರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅವರು? ರೋಹಿತ್, ಅರುಣ್, ಕೆರಗೋಡಿನ ಹನುಮಧ್ವಜ ವಿವಾದವನ್ನು ಖಂಡಿಸಿ ನಾಳೆ ಹಿಂದೂಪರ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ವರ್ತಕರು ಮತ್ತು ಅಂಗಡಿ ಮುಗ್ಗಟ್ಟಿನ ಮಾಲೀಕರು ಸಹ ಬೆಂಬಲ ಸೂಚನೆ ನಿಟ್ಟಿನಲ್ಲಿ ಹಿಂದೂಪರ ಕಾರ್ಯಕರ್ತರು ಏನು ಅಂಗಡಿಗಳಿಗೆ ಏನು ಅವು ಗುಲಾಬಿ ಹೂವನ್ನು ನೀಡಿ ಬೆಂಬಲ ಸೂಚಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡ್ರು. ಕೇವಲ ಹಿಂದೂ ಧರ್ಮದ ಅಂಗಡಿಗಳಿಗೆ ಮಾತ್ರ ಅಲ್ಲ, ಎಲ್ಲ ಧರ್ಮದ ಅಂಗಡಿಗಳು ಕೂಡ ಹೋಗಿ ನಮ್ಮ ಬಂದ್ಗೆ ಬೆಂಬಲ ಸೂಚಿಸಿ ನಮಗೊಂದಷ್ಟು ಅನ್ಯಾಯ ಆಗಿದೆ, ಅದರ ವಿರುದ್ಧವಾಗಿ ನಾವು ಬಂದ್ ಮಾಡ್ತಾ ಇದ್ದೀವಿ, ಇದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಒಂದು ಅನ್ಯಾಯ ಆಗಿದೆ, ಅದನ್ನು ಖಂಡಿಸೋ ನಿಟ್ಟಿನಲ್ಲಿ ನಾವು ಬಂದ್ ಮಾಡ್ತಾ ಇದ್ದೀವಿ. ಆ ನಿಟ್ಟಲ್ಲಿ ನಮಗೆ ಬಂದ್ಗೆ ಬೆಂಬಲವನ್ನು ನೀಡಿ ಅಂತೇಳಿ ಕೂಡ ಮನವಿ ಮಾಡಿಕೊಂಡ್ರು. ಒಂದಷ್ಟು ಅಂಗಡಿ ಮಾಲೀಕರು ಎಲ್ಲರೂ ಕೂಡ ನಾವು ಬಂದ್ಗೆ ಬೆಂಬಲ ನೀಡ್ತೀವಿ ಅಂತೇಳಿ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಆದರೆ ಕಂಪ್ಲೀಟ್ ಆಗಿ ವರ್ತಕರ ಸಂಘ ಆಗ್ಬೋದು, ಆಟೋ ಮಾಲೀಕರ ಸಂಘ ಮತ್ತು ಖಾಸಗಿ ಬಸ್ ಮಾಲೀಕರ ಸಂಘ ಇದ್ಯಾವುದು ಕೂಡ ಇನ್ನೂ ಅಧಿಕೃತವಾಗಿ ಬೆಂಬಲವನ್ನು ಘೋಷಣೆ ಮಾಡಿಲ್ಲ. ಸಂಜೆ ವೇಳೆಗೆ ಅಧಿಕೃತವಾದಂತಹ ಬೆಂಬಲವನ್ನು ನಾವು ಘೋಷಣೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇದೀಗ ವರ್ತಕರ ಸಂಘ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಬಂದ್ಗೆ ಯಾವುದೇ ರೀತಿಯಾದಂಥ ಬಂದ್ಗೆ ಬೆಂಬಲ ನೀಡಿಲ್ಲ. ಆದರೆ ನಾಳಿನ ಬಂದ್ ಹೇಗೆ ಯಶಸ್ವಿ ಆಗುತ್ತಾ ಅಲ್ವಾ ಅಥವಾ ನೀರಸ ಪ್ರತಿಕ್ರಿಯೆ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರುಣ್, ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.